ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಧರ್ಮದಲ್ಲಿ ರಾಜಕಾರಣ ಮತ್ತು ರಾಜಕಾರಣದಲ್ಲಿ ಧರ್ಮ, ಈ ವಿಚಿತ್ರ ಕಲಸು ಮೇಲೋಗರವನ್ನು ನಾವು ತುಂಬ ಕಾಣ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ರಾಜಕಾರಣದಲ್ಲಿ ಧರ್ಮ ಸೇರಿ ಹೋಗಿರೋದು ಅಥವಾ ರಾಜಕಾರಣ ಧರ್ಮವನ್ನು ತನ್ನ ಲಾಭಕ್ಕೋಸ್ಕರ ಬಳಸಿಕೊಳ್ತಾ ಇರೋದು. ಆದರೆ ಇದಕ್ಕಿಂತ ಅಪಾಯಕಾರಿ ಅಂದರೆ ಧರ್ಮಪೀಠದಲ್ಲಿ ಕೂತವರು ರಾಜಕೀಯ ಮಾಡ್ತಾ ಇರೋದು. ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಅವಲಂಬನೆ ಏನಿದೆ ರಾಜಕೀಯದ ಮೇಲೆ, ಮಠಾಧೀಶರುಗಳ ಅವಲಂಬನೆ, ಮಠಾಧೀಶರ ಮೇಲೆ ರಾಜಕಾರಣಿಗಳ ಅವಲಂಬನೆ ಹೆಚ್ಚಾಗ್ತಾ ಇದೆ. ಒಂಥರ ಮ್ಯೂಚುವಲ್ ಆದ್ದು, ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ, ನೀನು ನನ್ನನ್ನು ರಕ್ಷಣೆ ಮಾಡುವಂಥ ಒಂದು ಅಲಿಖಿತವಾದ ಒಪ್ಪಂದ ಮಠಾಧೀಶರು ಮತ್ತು ರಾಜಕಾರಣಿಗಳ ನಡುವೆ ಇದ್ದಂತೆ ಕಾಣ್ತಾ ಇದೆ, ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕೆ ಯಾವನೇ ಒಬ್ಬ ರಾಜಕಾರಣಿ ಜೈಲಿಗೆ ಹೋಗಿ ಬಂದರೆ ಮಠಾಧೀಶರು ಪುರಭವನದ ಎದುರು ಬಂದು ಪ್ರತಿಭಟನೆ ಮಾಡಬಾರ್ದು. ಯಾವುದೇ ಒಬ್ಬ ರಾಜಕಾರಣಿ ಜೈಲಿನಿಂದ ಬಿಡುಗಡೆಯಾಗ ಬಂದಾಗ ಮೆರವಣಿಗೆ ಮಾಡಿ ಸಂತೋಷ ಪಡಬಲ್ಲರು. ಅದರಂತೆ ಒಬ್ಬ ಮಠಾಧೀಶ ಯಾವುದೋ ಅತ್ಯಾಚಾರದ ಪ್ರಕರಣಕ್ಕೆ ಸೇರಿಕೊಂಡ್ರೆ, ನೂರಾರು ಬಾರಿ ಅತ್ಯಾಚಾರ ಮಾಡಿದರೆ ರಾಜಕಾರಣಿಗಳು ಅವರನ್ನು ರಕ್ಷಿಸಬಲ್ಲರು. ಸೊ ಆದ್ದರಿಂದ ಇದರಿಂದ ಆಗಿರುವ ಸಮಸ್ಯೆ ಅಂದರೆ, ಒಂದು ಕಡೆ ಧರ್ಮ ಅನ್ನುವುದೇನಿದೆ ಅದು ನಾಶವಾಗಿ ಹೋದದ್ದು, ಬೇರೆ ಬೇರೆ ರೂಪವನ್ನು ಪಡ್ಕೊಂಡಂತ. ಯಾಕೆಂದರೆ ಧರ್ಮ ಅನ್ನೋದು ಭಾಳ ಸ್ಪಷ್ಟವಾಗಿ ಅದು ಸಂಸ್ಕೃತದ ಧ್ರುವ್ ಎನ್ನುವ ಧಾತುವಿನಿಂದ ಬಂದದ್ದು, ಬದುಕನ್ನು ಎತ್ತರಿಸುವುದದ್ದು. ಯಾವುದು ಬದುಕನ್ನು ಎತ್ತರಿಸುತ್ತೋ ಅದು ಧರ್ಮ. ಮಠಾಧೀಶರು ಮಾಡಬೇಕಾದ ಕೆಲಸ ಅಂದರೆ ಈ ಬದುಕನ್ನು ಎತ್ತರಿಸುವಂತೆ ಮಾಡುವಂಥದ್ದು ಅವರ ಮೂಲಭೂತ ಕೆಲಸ. ಆದರೆ ಇಲ್ಲಿ ಇವತ್ತು ಮಠಾಧೀಶರುಗಳು ರಾಜಕಾರಣಗಳನ್ನು ಮಾಡ್ತಾ ರಾಜಕೀಯ ಪಕ್ಷದ ಗುಲಾಮರುಗಳಾಗಿ ತಮ್ಮ ಮೂಲಭೂತ ಕರ್ತವ್ಯವನ್ನು ಮಾಡ್ತಿದ್ದಾರೆ. ಹಾಗೆಯೇ ರಾಜಕಾರಣಿಗಳು ಈ ಮಠಾಧೀಶರುಗಳನ್ನು ತಾವು ಅಧಿಕಾರ ಹಿಡಿದುಕೊಳ್ಳುವುದಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಪರಸ್ಪರ ಅವರು ಇವರಿಗೆ, ಇವರು ಅವರಿಗೆ, ನೀನು ಕಳ್ಳ ನಾನು ಕಳ್ಳ, ಇಬ್ಬರು ಕಳ್ಳರೇ ಅಂದ್ಕೊಂಡು ನನಗೆ ನಿಮ್ಮ ರಕ್ಷಣೆ ಬೇಕು, ನಿಮ್ಮ ರಕ್ಷಣೆ ಆ ಹಂತಕ್ಕೆ ಬಂದು ನಿಂತಿದೆ. ಅದರ ಜೊತೆಗೆ ನಾನು ಒಂದ್ಸಲ ನೋಡ್ತಾ ಇದ್ದೆ, ಎಷ್ಟು ಜನ ಮಠಾಧೀಶರು ಗೌಡ್ರೆ ಇಲ್ಲಿ. ಅಬ್ಬಬ್ಬಬ್ಬಬ್ಬ, ಮಠಾಧೀಶರಪ್ಪ, ಅದು ಯಾರೋ ನನ್ನ ಮಠ ಕಟ್ಕೊಂಡ್ರು ಓಕೆಪ್ಪ, ನಿಮ್ಮ ಸಮಾಜದ ಅಭಿವೃದ್ಧಿ ಒಂದು ಮಠ ಇಟ್ಕೊತೀರಿ, ಸರಿ. ನೀವು ಈ ಸಾಮಾಜಿಕ ಇಂಥ ರಾಜಕಾರಣ ಮಾಡೋದ್ರ ಜೊತೆಗೆ ಬದುಕಿನ ಮೌಲ್ಯಗಳನ್ನು ತಿಳಿಸ್ಕೊಳ್ಳೋಕೆ ನಮ್ಗೆ ಸಮಯನೇ ಇಲ್ವಲ್ಲ ಸ್ವಾಮಿ. ನಿಮ್ಮ ಕೆಲಸ ಅದು ಬದುಕನ್ನು ಎತ್ತರಿಸುವಂತೆ ಮಾಡುವಂಥದ್ದು ಅಲ್ವಾ, ಸಾರ್ವಕಾಲಿಕ ಮೌಲ್ಯಗಳನ್ನು ತಿಳಿಸುವಂಥದ್ದು. ನೀನು ಇಂತಿಂಥದ್ದು ಮಾಡದಿದ್ದರೆ ನೀನು ನರಕಕ್ಕೆ ಹೋಗ್ತೀಯಾ ಅಂಥೇಳಿ ಜನ ಸನ್ಮಾರ್ಗದಲ್ಲಿ ಸಾಗುವಂತೆ ಮಾಡಬೇಕಾದಂಥ ಕೆಲಸ. ಇದನ್ನು ಯಾವ ಮಠಾಧೀಶರು ಮಾಡ್ತಾ ಇಲ್ಲ. ದೇ ಆರ್ ಬ್ಯುಸಿ ವಿತ್ ದಟ್ ಪಾಲಿಟಿಕ್ಸ್. ಅಂದರೆ ಒಂದು ಕಡೆ ಇತ್ತೀಚೆಗೆ ಮೀಸಲಾತಿಯ ಒಂದು ವಿಚಾರಗಳು ಭಾಳ ಮುನ್ನೆಲೆಗೆ ಬರ್ತಾ ಇವೆ. ಇದರಲ್ಲೂ ಇವರು ಮಠಾಧೀಶರುಗಳು ಇನ್ವಾಲ್ವ್ ಆಗ್ತಿದ್ದಾರೆ ಅಲ್ವಾ. ಅದರ ಒಟ್ಟಾರೆ ಪರಿಣಾಮ ಏನು ಅಂತ ಯೋಚನೆ ಮಾಡ್ತಾ ಇಲ್ಲ. ವಾಟ್ ಐ ಬಿಲೀವ್, ಯಾವುದೇ ಸಮುದಾಯದ ಸ್ವಾಮೀಜಿ ಆಗಿರಲಿ, ಆತ ಇಡೀ ಮಾನವ ಕುಲ ಇದೆಯಲ್ಲ, ಮಾನವ ಕುಲದ ಉನ್ನತಿಗಾಗಿ ಕೆಲಸ ಮಾಡಬೇಕು. ನಿಜ. ಅದಕ್ಕೆ ಸಮಾಜಕ್ಕೆ ಬೇಕಾದಂಥ ಮೌಲ್ಯಾಧಾರಿತವಾದ ಬದುಕು ಮತ್ತು ನಡವಳಿಕೆ ಇರುತ್ತಲ್ಲ, ಅದರ ಬೋಧನೆ ಮಾಡ್ತಾ ಹೋಗಬೇಕು. ಆದರೆ ಇವರೇ ಕಳ್ಳರಾಗ್ಬಿಟ್ಟಿದ್ದಾರೆ, ಇವರೇ ಸುಳ್ಳರಾಗ್ಬಿಟ್ಟಿದ್ದಾರೆ, ಇವರೇ ಭ್ರಷ್ಟರಾಗ್ಬಿಟ್ಟಿದ್ದಾರೆ, ಇವರೇ ಅತ್ಯಾಚಾರಿಗಳಾಗ್ಬಿಟ್ಟಿದ್ದಾರೆ. ಆದ್ದರಿಂದ ಬೇರೆಯವರಿಗೆ ಹೇಳುವ ಸ್ಥಿತಿ ಇಲ್ಲ. ಭಾಳ ದೊಡ್ಡ ವ್ಯಾಕ್ಯೂಮ್ ಆಗಿ ಕಾಣುತ್ತೆ. ಒಂದು ಕಡೆ ಧರ್ಮದ ವ್ಯಾಪಾರಸ್ಥರು ಕಾಣ್ತಾರೆ. ನಮ್ಮ ರಿಲಿಜನ್ನನ್ನು ಮಾರಾಟಕ್ಕೆ ಇಟ್ಟಿರುವ ಜನ. ಈ ರಿಲಿಜನ್ನನ್ನು ಮಾರಾಟಕ್ಕೆ ಇಟ್ಟಿರುವವರಲ್ಲಿ ರಾಜಕಾರಣಿಗಳಿದ್ದಾರೆ, ಮಠಾಧೀಶರು ಇದ್ದಾರೆ. ಇವರಿಬ್ಬರ ನಡುವೆ ಒಪ್ಪಂದವಿದೆ. ಇಬ್ಬರು ಸೇರಿ ರಿಲಿಜನನ್ನು ಅಥವಾ ಧರ್ಮವನ್ನು ಮಾರಾಟ ಮಾಡ್ತಾರೆ. ಆ ಕಾರಣಕ್ಕಾಗಿ ಸಮಾಜದ ಒಳಗಡೆ ಮಾನವೀಯತೆ ಅನ್ನೋದು ಮರೆಯಾಗ್ತಾ ಇದೆ. ಧರ್ಮ, ಬದುಕುವ ವಿಧಾನ, ವ್ಯಾಲ್ಯೂಸ್ಗಳು ನಾಶ ಆಗ್ತಿದೆ. ಯಾಕಂದರೆ ಯಾರು ಯಾವ ಕೆಲಸ ಮಾಡಬೇಕು ಅದು ಮಾಡಬೇಕು, ಅದು ಯಾವುದೂ ಕಾಣ್ತಾ ಇಲ್ಲ. ಸೊ ದಿನದಿಂದ ದಿನಕ್ಕೆ ರಾಜಕಾರಣಿಗಳ ಮನೆಗಳಲ್ಲಿ ಮಠಾಧೀಶರು ಕಾಣ್ಕೋತಾರೆ. ಮುಖ್ಯಮಂತ್ರಿ ಮನೆಯಲ್ಲಿ ನೋಡಿ ನೀವು ಅಂದರೆ ಈ ಕಾವಿ ಹಾಕ್ಬಿಟ್ರೆ ನಿಮಗೆ ಬಿಟ್ಟುಬಿಡ್ತಾರಲ್ಲಿ ಹೋಗ್ತಿರ್ತಾರೆ. ನಿಜವಾದ ಧಾರ್ಮಿಕನಾಗಿರ್ತಾನಲ್ಲ, ಬೋಧನೆ ಮಾಡೋವನು, ಅವನ ಹತ್ರ ಬರಬೇಕು ಮುಖ್ಯಮಂತ್ರಿ ಮಂತ್ರಿ.
ಅಂಥ ಗೌರವವನ್ನು ನಡೆದಿರಬೇಕು. ಇದು ಹಂಗಲ್ಲ, ಒಂದು 10-6 ಜನ ಮಠಾಧೀಶರು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾವಪ್ಪ, ಅಲ್ಲಿ ಹೋಗ್ಬಿಡ್ತಾರೆ. ಅವ್ರು ರಿಟರ್ನ್ ಹೋದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳು 2 ಕೋಟಿ, ಅವ್ರಿಗೆ 5 ಕೋಟಿ, ಇವ್ರಿಗೆ 10 ಕೋಟಿ ಅಂತ ದುಡ್ಡು ಹಂಚ್ತಾರೆ. ಇದನ್ನು ನೋಡಿದಾಗ ಈ ಒಂದು ಸಮಾಜದಲ್ಲಿ ಒಂದು ಮೌಲ್ಯಗಳ ಬೋಧನೆ ಇಲ್ಲದೆ ಇದ್ದರೆ, ಮೌಲ್ಯಗಳೇ ಹೊರಟು ಹೋಗ್ಬಿಟ್ರೆ ನಾವು ಎಲ್ಲಿ ತಲುಪ್ತೀವಿ ಅನ್ನುವ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಕಾವ್ಯ ಅನ್ನುವುದು ಸಂತತ್ವದ ಸಂಕೇತ ಆಗಿತ್ತು. ಆದರೆ ಈಗ ಕಾವ್ಯ ಅನ್ನುವುದು ರಾಜಕಾರಣ ಪ್ರವೇಶಕ್ಕೆ ಒಂದು ಮಾಧ್ಯಮ ಆಗಿ ಬಳಕೆ ಆಗ್ತಾ ಇದೆಯಾ? ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಕಾವ್ಯ ಹಾಕೊಂಡವರೇ ಈಗ ಇವತ್ತು ಮಂತ್ರಿಗಳಾಗಿರೋದು, ಮುಖ್ಯಮಂತ್ರಿಗಳಾಗಿರೋದು. ಈ ಥರದ ರಾಜಕಾರಣಕ್ಕೆ ಅದೊಂದು ದಾರಿ ಮಾಡಿಕೊಡ್ತಾ ಇದೆಯಾ? ಒಂದು 2 ರೀತಿ ಇದೆ. ನೀವು ಉತ್ತರ ಭಾರತದ ಬಹುತೇಕ ಮಠಾಧೀಶರುಗಳು ಏನು ಗೊತ್ತಾರಲ್ವ, ಅವರು ರಾಜಕಾರಣದ ಜೊತೆ ಮೊದಲನ್ನೇ ಜೋಡಿಸ್ಕೊಂಡು ಹೋಗಿದ್ದಾರೆ. ಎಸ್ಪೆಷಲಿ ನೀವು ಯು ಪಿಯಲ್ಲಿ ಕಳ್ಳರು ಸುಳ್ಳರು ಎಲ್ಲ ಕಾವ್ಯ ಹಾಕಿಬಿಟ್ಟು ಅವರು ರಾಜಕೀಯ ಪಕ್ಷದ ಒಂದರ ಮೂಲಕ ಅಧಿಕಾರವನ್ನು ಹಿಡಿಯೋದು. ಆದರೆ ಅಧಿಕಾರ ನಡೆಸೋದು ಅವ್ರ ಕೆಲಸವೇ ಅಲ್ಲ. ಇವರು ಏನು ಹಿಂದೂ ಧರ್ಮದ ಬಗ್ಗೆ ಬೋಧನೆ ಮಾಡ್ತಾರೆ, ಹಿಂದೂ ಧರ್ಮ ಏನು ಹೇಳುತ್ತೆ, ಗುರುವಾದವನು ಮಾರ್ಗದರ್ಶಿಯಾಗಿರಬೇಕು ಮಹಾರಾಜನಿಗೆ. ಅದು ಭಾರತ ಪರಂಪರೆ, ಅವನೇ ಹಾಕ್ಕೊಡು. ನೀವು ಬಹುತೇಕ ಸಾಮ್ರಾಜ್ಯ ಕಟ್ಟೋದ್ರಲ್ಲಿ ಗುರು ಒಂದು ಇದ್ದೇ ಇದ್ದಾರೆ ನೀವು ಅಲ್ವಾ, ಗುರುವಿನ ಕೆಲಸ ಅದು. ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತನಾಡುವಾಗ ಹಕ್ಕಬಕ್ಕರು ಕಟ್ಟಿದ್ರೆ ಅದು ಹಿಂದೆ ವಿದ್ಯಾರಣ್ಯರ ಬಗ್ಗೆ ಮಾತಾಡ್ತೀವಿ. ಅಂಥ ಪರಂಪರೆ ಈಗ ಕಾವ್ಯ ಹಾಕೊಂಡು, ಅಂದರೆ ಕಾವ್ಯ ನಿಮ್ಮ ಎಲ್ಲ ದುಷ್ಕೃತ್ಯಗಳನ್ನು ಮರೆಮಾಚುತ್ತೆ ಅಲ್ವಾ. ಅದು ಅದರ ಅಡಿಗೆ ನೀವೇನು ಬೇಕಾದರೂ ಮಾಡ್ಬೋದು. ಕಾಕಿಯಲ್ಲೂ ಹಾಗೆ, ಖಾದಿಯಲ್ಲೂ ಹಾಗೆ ಆಗಿತ್ತು, ಕಾವ್ಯ. ಸೊ ಈಗ ರಾಜಕಾರಣ ಮಾಡೋದಕ್ಕೆ, ತಾಯಿಗಂಡತನ ಮಾಡೋದಕ್ಕೆ, ಇನ್ನೊಂದಕ್ಕೆ ಈ ಕಾವ್ಯನ್ನು ಬಳಸಲಾಗುತ್ತೆ. ಕಾವ್ಯ ಮರೆಯಲ್ಲಿ ನಿಂತುಬಿಟ್ಟು ಎಲ್ಲ ನೀಚ ಕೆಲಸಗಳನ್ನು ಮಾಡುವಂಥದ್ದು ಇದು ಒಂದು ರೀತಿ. ಅದ್ರ ಜೊತೆಗೆ ನೀವು ಕರ್ನಾಟಕಕ್ಕೆ ಬಂದರೆ, ಎಸ್ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಸಮುದಾಯಗಳು ತಮಗೊಬ್ಬ ಮಠಾಧೀಶ ಇರಬೇಕು ಅಂತ ಇಷ್ಟಪಡ್ತಾರೆ. ನ್ಯಾಚುರಲ್ ಅದು. ಯಾಕಂದರೆ ಇದು ಧರ್ಮವನ್ನು ಒಗ್ಗೂಡಿಸುವ ಕೆಲಸವನ್ನು ಕೂಡ ಮಾಡೋದ್ರಿಂದ ಸಹಜವಾದದ್ದು ಇದು. ನಾನು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಲ್ಲ. ಜಾತಿ ಸಮುದಾಯಗಳೆಲ್ಲ ಮಠಾಧೀಶರನ್ನು ಒಬ್ಬರನ್ನ ಇಟ್ಟುಬಿಟ್ಟು ಅದರ ಸುತ್ತಲೂ ತಮ್ಮ ಸಾಮಾಜಿಕ ಕಾರ್ಯವನ್ನು ಅಥವಾ ಸಾಂವಿಧಾನಿಕವಾಗಿ ಏನು ಪಡಿಬೇಕು ಅದನ್ನು ಪಡೆಯೋದಕ್ಕೆ ಇದಕ್ಕೆಲ್ಲ ಬಳಸ್ಕೊಳ್ಳುವಂಥ ಪರಂಪರೆ ಇದೆ. ಆದರೆ ಇದು ಮಿತಿಯನ್ನು ಮೀರಿಬಿಟ್ಟಿದೆ. ಮೊನ್ನೆ ನೋಡಿದೆ, ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಹೋಗ್ತಾರೆ ಅನ್ನೋ ವಾತಾವರಣ ಇದ್ದಾಗ ಒಬ್ಬರು ಸ್ವಾಮಿ ಹೇಳಿಕೆ ಕೊಟ್ಟರು, ನೆಕ್ಸ್ಟ್ ಟೈಮ್ ಲಿಂಗಾಯತರು ಪಂಚಮಸಾಲಿಗಳೇ ಮುಖ್ಯಮಂತ್ರಿ ಆಗಬೇಕು. ಆ ಕೆಲಸ ಮಾಡಬಾರ್ದಾಗಿತ್ತು. ಯಾಕೆಂದರೆ ನಮಗೆ ಗೊತ್ತಿದ್ದರೆ ಬಸವಣ್ಣ ಇದ್ದರೂ ಆ ಮಾತನ್ನ ಹೇಳ್ತಾ ಇದ್ದೇನೆ. ಫಸ್ಟ್ ಈಗ ನನಗೊಂದು ಸಲಹೆ ಇದೆ ಗೌಡ್ರಿ, ಇನ್ನೊಂದು 2-3 ಟರ್ಮಿಗೆ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ಮುಖ್ಯಮಂತ್ರಿ ಹಾಕ್ಬೋದು, ತೆಗೆದುಕೋಬೇಕು ಅದೇ ತೀರ್ಮಾನ. ಫಸ್ಟ್ ದಲಿತರೊಬ್ಬರು ಮುಖ್ಯಮಂತ್ರಿ ಮಾಡೋದಕ್ಕೆ ಅಂತ ಮಾಡಬೇಕು. ಇದಕ್ಕೆ ಈ ಬಸವಣ್ಣನ ಅನುಯಾಯಿ ಅಂತ ಕ್ಲೇಮ್ ಮಾಡ್ಕೊಳ್ಳೋ ಸ್ವಾಮಿಗಳಿದಾರಲ್ಲ, ಅವರು ಬೆಂಬಲ ಕೊಡಬೇಕು. ಆವಾಗ ಅವ್ರು ಯೋಗ್ಯರಾಗ್ತಾರೆ. ಫಸ್ಟ್ ಒಬ್ಬ ದಲಿತ ಆಗಬೇಕು, ಹಾಗೇನೆ ಒಬ್ಬ ಮುಸ್ಲಿಂ ಆಗಬೇಕು, ಹಾಗೆ ಒಬ್ಬ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆಗಬೇಕು. ಈ ನಿಜವಾದ ಧಾರ್ಮಿಕನಾದವನಿದ್ದರೆ ಎಲ್ಲ ಧರ್ಮ, ಬ್ರಾಹ್ಮಣರ ಸ್ವಾಮಿಗಳಿಂದ ಹಿಡಿದು ದಲಿತ ಸ್ವಾಮಿಗಳವರೆಗೆ ಇದಕ್ಕೆ ಬೆಂಬಲ ಕೊಡಬೇಕು. ದೇ ಶುಡ್ ಸಪೋರ್ಟ್. ನೀವು ಸಾಮಾಜಿಕ ಶೋಷಣೆಯನ್ನು ವಿರೋಧ ಮಾಡ್ತೀರಿ, ಅದು ಬಿಟ್ಟುಬಿಟ್ಟು ಬ್ರಾಹ್ಮಣರಲ್ಲಿ ಮಾಧ್ವ ಬ್ರಾಹ್ಮಣ ಆಗಬೇಕಾ, ಇನ್ನೊಂದು ಆಗಬೇಕಾ. ಬಟ್ ಬ್ರಾಹ್ಮಣರ ಸ್ವಾಮಿಗಳು ನೇರವಾಗಿ ಮಾಡೋಕ್ಕೆ ಹೋಗಲ್ಲ, ಅವರು ಬುದ್ಧಿವಂತರಲ್ಲ, ತುಪ್ಪ ತಿನ್ನೋರು. ಸೊ ಒಕ್ಕಲಿಗರಲ್ಲಿ ಲಿಂಗಾಯತರು. ಸೊ ಈ ರೀತಿ ಶುರುವಾಗ್ಬಿಟ್ಟು ಲೇಟೆಸ್ಟ್ ಎಸ್ಪೆಷಲಿ ಲಿಂಗಾಯತರು. ನನಗೆ ಲಿಂಗಾಯತರು ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ಕಾಲ ಅಧಿಕಾರವನ್ನು, ಬಡವರಿಲ್ಲ ಅಂತಲ್ಲ, ಲಿಂಗಾಯತರು ಬಡವರಿದ್ದಾರೆ, ಎಗ್ರಿ. ಬಟ್ ಈ ಮೇಲ್ಜಾತಿಗಳಲ್ಲಿ ಒಂದು ತ್ಯಾಗದ ಮನೋಭಾವ ಇರಬೇಕು ಅಂತ, ಅಧಿಕಾರವನ್ನು ತ್ಯಾಗ ಮಾಡಬೇಕು. ಯಾಕೆ ಅಂತಂದರೆ ಯಾರು ಸಮಾಜದಲ್ಲಿ ಅವಕಾಶ ವಂಚಿತರಿದ್ದಾರೆ ಅವರಿಗೆ ಕೊಡಬೇಕು ಅಂತ ಸ್ವಾಮಿಗಳು ಹೇಳಿದರೆ ಆವಾಗ ಆ ಸ್ವಾಮಿಗಳ ಸ್ಥಾನ ಗೌರವ ಇದೆಯಲ್ಲ ಅದು ಬೆಲೆ ಹೋಗುತ್ತೆ. ಫಸ್ಟ್ ಒಬ್ಬ ದಲಿತನನ್ನು ಮುಖ್ಯಮಂತ್ರಿ ಮಾಡ್ತೀವಿ, ಹಾಗೇನು ಹಿಂದುಳಿದ ವರ್ಗ ಮಾಡ್ತೀವಿ, ಮುಸ್ಲಿಂ ಮಾಡ್ತಾರೆ. ಈ 3 ವರ್ಗದವರಿಗೆ ಮುಖ್ಯಮಂತ್ರಿ ಸ್ಥಾನ. ಸ್ವಾಮಿಗಳು ಮಾತನಾಡ್ತಾರೆ, ಅದನ್ನು ಮಾತನಾಡಬೇಕು. ಯಾವತ್ತೂ ಕೂಡ ಯಾರು ಧಾರ್ಮಿಕ ನಾಯಕರಿದ್ದಾರೆ ಅವರು ತುಳಿತಕ್ಕೆ ಒಳಗಾದವರ ಪರವಾಗಿರಬೇಕು. ದೇವರು ಆವಾಗ ಮೆಚ್ಚುತ್ತಾನೆ, ದೇವರ ಆಶೀರ್ವಾದ ಮಾಡ್ತಾನೆ. ದೇವ್ರ ಕಣ್ಣಲ್ಲಿ ವ್ಯತ್ಯಾಸಗಳಿಲ್ಲ, ಮನುಷ್ಯ ಕಣ್ಣಲ್ಲಿ ವ್ಯತ್ಯಾಸ ಇದೆ. ದೇವರಲ್ಲಿ ಜಾತೀಯತೆ ಇಲ್ಲ, ಮನುಷ್ಯರಲ್ಲಿ ಜಾತೀಯತೆ ಇದೆ.
ದೇವರಲ್ಲಿ ಕೋಮುವಾದ ಇಲ್ಲ, ಜನರಲ್ಲಿ ಕೋಮುವಾದ ಇದೆ. ಆದ್ದರಿಂದ ದೇವರು ಕೋಮುವಾದವನ್ನು, ಜಾತೀಯತೆಯನ್ನು ಎಲ್ಲವನ್ನು ವಿರೋಧ ಮಾಡ್ತಾರೆ. ನೀವು ಇದನ್ನೆಲ್ಲ ಮೀರಿ ಬಡವರ ಪರವಾಗಿದ್ದರೆ ದೇವರಿಗೆ ಇಷ್ಟ ಆಗುತ್ತೆ. ದೇವರು ನಿಮ್ಮನ್ನು ಬೆಂಬಲಿಸ್ತಾರೆ, ಸಪೋರ್ಟ್ ಮಾಡ್ತಾರೆ ಅಲ್ವಾ. ಆದರೆ ನೀವು ನಿಮ್ಮ ಇಷ್ಟ ಹತ್ಕೊಬಿಟ್ಟು ಹೌದಪ್ಪ ಈ ಸಲ ಈ ಲಿಂಗಾಯತರಲ್ಲಿ ಯಾರು ಬೇಕು, ಪಂಚಮಸಾಲಿಗಳು ಬೇಕು, ಇನ್ನೊಬ್ರಿಗೆ ಬೇಕು, ಬ್ರಾಹ್ಮಣರಲ್ಲಿ ಯಾರಿಗೆ ಬೇಕಪ್ಪ, ಲಿಂಗಾಯತರಲ್ಲಿ ನೋಡಬೇಕು ಕುಂಚಟಗಿರಿಗ, ಇನ್ನೊಬ್ರಿಗೆ ಒಕ್ಕಲಿಗರಲ್ಲಿ. ಸೊ ಈ ರೀತಿ ರಾಜಕಾರಣ ಮಾಡುವುದನ್ನು ಸ್ವಾಮೀಜಿಗಳು ನಿಲ್ಲಿಸಬೇಕು. ದೇ ಶುಡ್ ಸ್ಟಾಪ್. ಸಮಾಜವನ್ನು ಒಡೆಯುವುದೇನಿದೆ, ಹಾಗೂ ಅವರು ಯಾವುದೋ ಒಂದು ಜಾತಿ ಸಮುದಾಯಕ್ಕೆ, ಜಾತಿಯಿಂದ ಬಂದಿರ್ಬೋದು ಒಬ್ಬರು, ಜಾತಿ ಸಮುದಾಯಕ್ಕೆ ಸೀಮಿತರಾಗುವ ಮೂಲಕ ಅವರು ಯಾವ ಧಾರ್ಮಿಕ ನಾಯಕತ್ವ ಇದೆಯಲ್ಲ, ಧಾರ್ಮಿಕ ನಾಯಕತ್ವ ಶಿಥಿಲಗೊಳ್ತಾ ಹೋಗುತ್ತೆ. ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಏನಾದರೂ ಆಗಲಿ ಈ ಒಂದು ರಾಜಕಾರಣಿಗಳು ಮತ್ತು ಮಠಾಧಿಪತಿಗಳ ನಡುವಿನ ಅನೈತಿಕವಾದ ಒಂದು ಈ ಹೊಂದಾಣಿಕೆ ಸಂಬಂಧ ಇದೆಯಲ್ಲ, ಅದು ನಾಶವಾದ ಹೊರತು ಉಳಿಗಾಲ ಇಲ್ಲ, ಈ ಸಮಾಜ ಉಳಿಯಲ್ಲ. ಈ ಧರ್ಮ ಪೀಠ ಅನ್ನೋದಿದೆಯಲ್ಲ, ಅಲ್ಲೇ ಒಂದು ಅಧಿಕಾರದ ವಾಸನೆ ಅನ್ನೋದಿದೆಯಾ? ಅಂದರೆ ತುಂಬ ಮಠಗಳಲ್ಲಿ ನಾವು ನೋಡ್ತೀವಿ ಮಠಾಧೀಶ ಸ್ಥಾನಕ್ಕಾಗಿ ನಡೆಯುವ ಸಂಘರ್ಷ ಸ್ವಾಮೀಜಿಗಳ ಮಧ್ಯೆನೇ. ಅಂದರೆ ರಾಜಕೀಯ ಹಸ್ತಕ್ಷೇಪಕ್ಕೆ ಇದು ಒಂದು ಕಾರಣನ? ಧರ್ಮ ಅನ್ನೋದು ಸಮೃದ್ಧವಾಗಿದ್ರೂ ಧರ್ಮದ ಗ್ರಹಿಕೆ, ಧಾರ್ಮಿಕವಾದ ಗ್ರಹಿಕೆ ಅಧಪತನಕ್ಕೆ ಇಳಿದಿದೆಯಾ? ಎಸ್, ನೀವು ಭಾಳ ಇದು ಗ್ರಹಿಕೆ ಅನ್ನುವ ಮಾತನ್ನು ಹೇಳಿದ್ರಿ. ಒಂದು ಭಾಳ ಸ್ಪಷ್ಟವಾಗಿ ಧರ್ಮ, ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆ ಇದೆಲ್ಲ ವಿಭಿನ್ನವಾದದ್ದು, ಬೇರೆ ಆದದ್ದು. ಧಾರ್ಮಿಕತೆಯೇ ಬೇರೆ, ಆಧ್ಯಾತ್ಮಿಕತೆಯೇ ಬೇರೆ. ನಮಗೆಲ್ಲ ಒಂದು ಆಧ್ಯಾತ್ಮಿಕತೆ ಬೇಕು. ನಮ್ಮ ಆಧ್ಯಾತ್ಮಿಕತೆಗೆ ಪ್ರಚೋದಿಸುವಂಥದ್ದೇನಿದೆ ಆ ಕೆಲಸವನ್ನು ಮಠಾಧೀಶರುಗಳು ಮಾಡಬೇಕು. ಅದನ್ನು ಮಾಡುವಾಗ ಅವರು ಆಗಿರಬೇಕು. ನಮ್ಮಲ್ಲಿ ಹೇಳ್ತಾರೆ, ಯಾರು ಸ್ವಾಮೀಜಿಯಾಗಿರ್ತಾನೋ ಅವನು ಕಾಮ, ಕ್ರೋಧ, ಮದ, ಮಾತ್ಸರ್ಯ ಮೊದಲಾದ ಐಷಡ್ವರ್ಗಗಳೇನಿವೆ ಅದರಿಂದ ಅತೀತನಾಗಿರಬೇಕು ಅಂತ. ಆದರೆ ಇವತ್ತು ಮಠಗಳು ಹೇಗಾಗಿವೆ ಅಂದರೆ, ಇದಕ್ಕಾಗಿಯೇ ನೀವು ಕಾಮಕ್ಕಾಗಿ ಮಠಾಧೀಶರಾಗುವವರಿದ್ದಾರೆ, ಕ್ರೋಧಕ್ಕಾಗಿ ಮಠಾಧೀಶರಾಗುವವರಿದ್ದಾರೆ, ಮದ ಮಾತ್ಸರ್ಯಕ್ಕಾಗಿ ಮಠಾಧೀಶರಾಗುವವರಿದ್ದಾರೆ. ಸೊ ಮಠಾಧೀಶರಾಗುವುದೇ ಒಂದು ಹುದ್ದೆಯ ಹಾಗೆ, ಬದುಕನ್ನು ಅನುಭವಿಸುವುದಕ್ಕಾಗಬೇಕು. ಆಧ್ಯಾತ್ಮಿಕತೆ ಬದುಕನ್ನು ತ್ಯಜಿಸುವುದಾಗಿದೆ, ಆಸೆಯನ್ನು ತ್ಯಜಿಸುವುದಾಗಿದೆ. ಅದೇ ಮಾತನ್ನು ಬುದ್ಧ ಕೂಡ ಹೇಳ್ತಾನೆ ಅಲ್ವಾ, ಆಸೆಯೇ ದುಃಖಕ್ಕೆ ಮೂಲ ಅಂತಾನೆ ಬುದ್ಧ. ಸೊ ನೀವು ಮಠಾಧೀಶರಾಗುವವರು ಮೊದಲು ಆಸೆಯನ್ನು ಬಿಡಬೇಕು. ಆದರೆ ನೀವು ಆಸೆಗಾಗೇ ಮಠ ಇಟ್ಕೊಂಡಿರ್ತೀರಿ ಅಲ್ವಾ. ಮಠದ 4 ಗೋಡೆಗಳ ನಡುವೆ ಏನು ಬೇಕಾದರೂ ನಡೆಸ್ಬೋದು. ಒಂದು ಕಡೆ ಹಣ್ಣು ಹಂಪಲು ಬರುತ್ತೆ, ಡ್ರೈ ಫ್ರೂಟ್ಸ್ ಬರುತ್ತೆ, ಆರೋಗ್ಯ ಸುಧಾರಿಸ್ಬಿಡುತ್ತೆ, ಆಯಿತಾ, ಏನೇನೋ ಮಾಡಬೇಕು ಅನಿಸುತ್ತೆ, ಏನೇನೋ ಮಾಡ್ಬೋದಾಗಿದೆ. ಈ ಸಿಚುವೇಶನ್ ಅಂದರೆ ಎಲ್ಲರೂ ಮನಸ್ಸಿಗೆ ಬಂದ ಹಾಗೆ ಮಠಾಧಿಪತಿಗಳಾಗಕೂಡದು ಅಂತ. ಮಠಾಧಿಪತಿಗಳ ಆಯ್ಕೆ ಇದೆಯಲ್ಲ, ಅದಕ್ಕೆ ಏನೋ ಒಂದು ಈ ಮೌಲ್ಯಗಳನ್ನು ಪ್ರತಿಪಾದಿಸುವ ನಂಬಿರುವವರಾಗಿರಬೇಕು. ಅದನ್ನು ಚೆಕ್ ಮಾಡಬೇಕು. ಯಾವುದೇ ಎಲ್ಲ ಧರ್ಮಗಳು ಮಠಾಧೀಶನ ಇಟ್ಕೊಳ್ಳಿದ್ದಾನೆ, ಆಕ್ಷೇಪ ಇಲ್ಲ, ದಲಿತರಿಂದ ಹಿಡಿದು ಬ್ರಾಹ್ಮಣರವರೆಗೆ. ಆದರೆ ಮಠಾಧೀಶನಾಗಬೇಕಾದರೆ ಆ ವ್ಯಕ್ತಿ, ನಾನು ಮೊದಲೇ ಹೇಳಿದಾಗೆ, ಕಾಮ, ಕ್ರೋಧ, ಮದ, ಮಾತ್ಸರ್ಯವನ್ನು ಬಿಟ್ಟು ಮನುಷ್ಯನ ಉನ್ನತಿಯ ಬಗ್ಗೆ ಅವನು ಮಾತನಾಡಬೇಕು, ಮಾನವೀಯತೆ ಬಗ್ಗೆ ಮಾತನಾಡಬೇಕು. ಅವನು ಒಂದು ಜಾತಿಯ ಸ್ವಾಮಿ ಆದರೂ ಕೂಡ ಜಾತ್ಯತೀತವಾದ ಸಮಾಜದ ನಿರ್ಮಾಣ ಅವನ ಗುರಿಯಾಗಿ ಅದ್ರ ಬಗ್ಗೆ ಮಾತನಾಡಬೇಕು. ಅಂಥ ಮಠಾಧೀಶರ ಕೊರತೆ ಇದೆ. ಎಲ್ಲ ನನ್ನ ಕಾಸು ಹೊಡಿಬೋದು, ಮಜಾ ಉಡಾಯಿಸ್ಬೋದು ಅಂತಲೇ ಮಠಾಧೀಶರಾಗ್ತಾ ಇರುವಂಥ ಕಾಲಘಟ್ಟದಲ್ಲಿದ್ದೀವಿ. ಅದಕ್ಕೆ ಈ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ನನಗೆ ಅನಿಸುತ್ತೆ. ಸ್ವಾಮೀಜಿಗಳಾದವರು ನಾವು ತುಂಬ ಸಲ ನೋಡ್ತೀವಿ, ಅರ್ನಬ್ ಗೋಸ್ವಾಮಿಯನ್ನ ಜೈಲಿಗೆ ಕರ್ಕೊಂಡು ಹೋಗಿಬಿಟ್ರೆ ಒದಾಡ್ತಾರೆ. ಯಾಕಂದರೆ ಇವರಿಗೆ ಅವ್ರ ಮಾತಿನಲ್ಲಿ ಕೂಡ ಒಂದು ಸಂತತನ ಇರೋದಿಲ್ಲ, ಸಾತ್ವಿಕತೆ ಇರೋದಿಲ್ಲ. ಎಲ್ಲವನ್ನು ಮೀರಿದವರು ಇವರು ಅಂತ ಅನಿಸೋದಿಲ್ಲ, ಎಲ್ಲವನ್ನು ಹೀರಿದವರು ಅಂತ ಅನಿಸುತ್ತೆ. ಅದೇ ಸ್ವಾಮೀಜಿಗಳು ರೈತರ ಪರವಾಗಿ ನಿಂತು ಮಾತಾಡೋದಿಲ್ಲ, ಕಾರ್ಮಿಕರ ಪರವಾಗಿ ನಿಂತು ಮಾತಾಡೋದಿಲ್ಲ, ದಮನಿತರ ಪರವಾಗಿ ನಿಂತು ಮಾತನಾಡೋದಿಲ್ಲ. ಯಾಕೆ? ರಾಜಕೀಯ ಲಾಭ ಇಲ್ಲ ಅಂತ. ನೋಡಿ, ಈಗ ನಿಜವಾದ ನೀವು ಮಠಾಧೀಶ ಭಾಳ ಒಳ್ಳೆ ಪಾಯಿಂಟ್ ನೆನಪು ಮಾಡಿದ್ರು. 1.25 ಕೋಟಿ ರೈತರು ರಸ್ತೆಗೆ ಬಂದು ನಿಂತಿದ್ದಾರೆ. ಒಂದು ಕಡೆ ಆ ರೈತರನ್ನ ಖಾಲಿಸ್ತಾನಿಗಳು ಇನ್ನೊಂದು ಮತ್ತೊಂದು ಅಂಥೇಳಿ ಅವರ ಮಾನ ಹರಣ ಮಾಡುವ ಕೆಲಸವನ್ನು ರಾಜಕೀಯ ಪಕ್ಷಗಳು
ಎಸ್ಪೆಷಲಿ BJP ಮತ್ತು ಮೋದಿ ಭಕ್ತರು ಮಾಡ್ತಿದ್ದಾರೆ. ಇಂಥ ಒಂದು ಸಿಚುವೇಶನ್ನಲ್ಲಿ ರೈತರ ಪರವಾಗಿ ನಿಲ್ಲದಂಥ ಸ್ವಾಮಿಗಳೇನಿದ್ದಾರೆ ಯಾಕೆ ಬೇಕು? ಅದೇ ನೀವು ಬಸವಣ್ಣ ಕಾಯಕದ ಬಗ್ಗೆ ಮಾತನಾಡಿದ ಅವನ ಅವಲಂಬಿಗಳಾಗಿದ್ದೀರಿ, ನೀವು ಅವರ ಫಾಲೋವರ್ಸ್ ಆಗಿದ್ದೀರಿ. ನೀವು ಕರ್ನಾಟಕದಲ್ಲಿರುವ ಲಿಂಗಾಯತ ಮಠಾಧೀಶರು ರೈತರ ಪರವಾಗಿ ಯಾಕೆ ನಿಂತ್ಕೋಬಾರ್ದು? ಉಳಿದ ವಿಚಾರಗಳಲ್ಲಿ ನೀವು SC/STಗಳ ಇದಕ್ಕೆ ನಿಮಗೆ ಮೀಸಲಾತಿ ಸಲುವಾಗಿ ಒದಾಡಲು 2 ಏನೋ 3 ಏನೋ ಒದಾಡ್ಕೊತಿರಲ್ವಾ? ರೈತರ ಪರವಾಗಿ ನಿಂತ್ಕೊಳ್ಳೋಕ್ಕಾಗಲ್ವಾ? ನೀವು ರೈತರ ಗುರುಗಳಾಗಕ್ಕಾಗಲ್ವಾ? ಯಾಕೆಂದರೆ ಬಹುತೇಕ ಲಿಂಗಾಯತರು ಕಾಯಕವನ್ನು ನಂಬಿಕೆ ಇಟ್ಟವರು. ಬಸವಣ್ಣ ಕಾಲದಲ್ಲೇ ಕೃಷಿಯಿಂದ ಹಿಡಿದು ಕುಂಬಾರಿಕೆಯಿಂದ ಹಿಡಿದು ಗಾಣಿಗರು ಎಲ್ಲರೂ ಕೂಡ ಬಸವಣ್ಣ ಅನುಯಾಯಿಗಳೇ, ಎಸ್ಪೆಷಲಿ ಅವರೆಲ್ಲ ರೈತರೇ. ಸೊ ಅವ್ರ ಪರವಾಗಿ ನಿಲ್ಲುವ ಮನಸ್ಸಿಲ್ವ ನಿಮಗೆ? ಯಾಕಿಲ್ಲ ನಿಮಗೆ? ಯಾಕೆ ಅಂದರೆ ನೀವು BJP ವಿರೋಧ ಮಾಡೋದಕ್ಕೆ ಇಷ್ಟ ಇಲ್ಲ. ನಿಮಗೆ ಮೋದಿಯಿಂದ ಲಾಭ ಆಗಬೇಕು, ಯಡಿಯೂರಪ್ಪನಿಂದ ಲಾಭ ಆಗಬೇಕು. ಆದ್ದರಿಂದ ರೈತರ ಬಗ್ಗೆ ನೀವು ಮಾತನಾಡಲಾರ್ರಿ. ಆ ಮಾತನಾಡುವ ನೈತಿಕತೆ ನಿಮಗಿಲ್ಲ. ಆ ಮಾತನಾಡಬೇಕಾದಂದು ಒತ್ತಡ ಇಲ್ಲ ನಿಮಗೆ. ನೀವು ಒಬ್ಬ ಕ್ಷುಲ್ಲಕ ರಾಜಕಾರಣಿಗಳಂತೆ ವರ್ತನೆ ಮಾಡ್ತಿದ್ದೀರಿ. ಆದ್ದರಿಂದ ಮಠಾಧಿಪತಿಗಳೇ ನಿಮ್ಮ ಒಂದು ಜವಾಬ್ದಾರಿಯನ್ನು ಮರೆತಿದ್ದೀರಿ. ಯಾವ ಮಠಾಧೀಶರು ನೋಡಿ, ಬ್ರಾಹ್ಮಣರ ಮಠಾಧೀಶರು ಇಲ್ಲ, ಒಕ್ಕಲಿಗರು ಇಲ್ಲ, ಲಿಂಗಾಯತರು ಇಲ್ಲ, ಯಾವ ಮಠಾಧೀಶರು ರೈತರ ಪರವಾಗಿ ಬರ್ತಾರೆ? ಒಂದು ಸಾಂಕೇತಿಕವಾಗಿ ಬೆಂಗಳೂರಿನಲ್ಲೇ ಮಾಡ್ಬೋದಾಗಿತ್ತು. ಇನ್ನೇನೋ ಯಡಿಯೂರಪ್ಪನವ್ರು ಜೈಲಿಂದ ಬರಲಿ, ಅವ್ರನ್ನ ಕೇಸ್ ಹಾಕಿದ್ದಕ್ಕೆ ನೀವು ಟೌನ್ ಹಾಲ್ ಎದುರು ಮಾಡಿದ್ರಲ್ಲಪ್ಪ. ಈಗ ಯಾಕೆ ಒಂದು ಮೌನ ಪ್ರತಿಭಟನೆಯನ್ನು ಮಾಡಿಕೊಡೋದಾಗಿತ್ತು? ಆ ಮನಸ್ಸು ಯಾಕೆ ನಿಮಗೆ ಬರಲ್ಲ? ಅಂದರೆ ನಿಮ್ಮ ಮನಸ್ಸಿನ ಒಳಗಡೆ ಕೊಳಕು ತುಂಬಿದೆ, ನಿಮ್ಮ ಮನಸ್ಸಿನ ಒಳಗಡೆ ಹೊಲಸು ತುಂಬಿದೆ. ನೀವು ಮಠಾಧೀಶರಾಗುವ ಯೋಗ್ಯತೆಯನ್ನು ಹೊಂದಿಲ್ಲ. ತಮಗಿನ್ನೂ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯಗಳು ನಿಮ್ಮ ಒಳಗಡೆ ಇವೆ. ಇದನ್ನು ತೀರಿಸಿಕೊಳ್ಳುವುದಕ್ಕಾಗಿ ತಾವು ಮಠಾಧೀಶರಾಗಿದ್ದೀರಿ. ಕಾಮದ ವಾಂಛೆಯನ್ನು ತೀರಿಸಿಕೊಳ್ಳೋದಕ್ಕೆ, ಹಣ ಮಾಡೋದಕ್ಕೆ, ಅಧಿಕಾರ ಪಡೆಯೋದಕ್ಕೆ ನೀವು ಮಠಾಧೀಶರಾಗಿದ್ದೀರಿ. ನನಗದರ ಅನುಮಾನ ಒಂದಿನಿತೂ ಇಲ್ಲ. ಆದ್ದರಿಂದ ಈ ಹಂತದಲ್ಲಿ ನಮಗೆ ಸಮಾಜಕ್ಕೆ ಆಧ್ಯಾತ್ಮಿಕತೆಯನ್ನು ಬೋಧಿಸುವ ಗುರು ಬೇಕು. ನಮ್ಮ ಬದುಕಿದೆಯಲ್ಲ, ನಮ್ಮ ಬದುಕಿನಲ್ಲಿ ನಾವು ಏನು ಮಾಡಬೇಕು, ಹೇಗೆ ಬದುಕಬೇಕು, ಮನುಷ್ಯ ಸಂಬಂಧಗಳನ್ನ ಹೇಗೆ ಇಟ್ಕೋಬೇಕು ಅಲ್ವಾ? ಬದುಕನ್ನ ನಾವೇನು ಸಾಧನೆ ಮಾಡಬೇಕು, ಏನು ಬದುಕು ಅಂತ ಅಂದರೆ ಪ್ರೀತಿ, ವಿಶ್ವಾಸ, ಭ್ರಾತೃತ್ವ, ಇದನ್ನೆಲ್ಲ ಪುನರ್ಸ್ಥಾಪಿಸುವುದು ಹೇಗೆ ಅನ್ನುವುದನ್ನು ಬೋಧಿಸುವಂಥ ಮಠಾಧೀಶರು ಇವತ್ತು ನಮಗೆ ಬೇಕಾಗಿದೆ. ಸ್ವಾಮೀಜಿಗಳಾದವರು ಮೌಲ್ಯಗಳ ಪ್ರತಿಪಾದನೆ ಮಾಡಬೇಕಿತ್ತು, ಜನಪರವಾದದ್ದಕ್ಕೆ ನಿಲ್ಲಬೇಕಿತ್ತು. ಆದರೆ ಎಲ್ಲವನ್ನು ರಾಜಕೀಯ ದಾಳವಾಗಿ ಮಾಡಿಕೊಳ್ಳುತ್ತಿರುವುದು ಆಘಾತಕಾರಿ ಅಂತ ಹೇಳ್ತಾ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ ಗೌಡ್ರೆ. ಪ್ರಿಯ ವೀಕ್ಷಕರೇ, ಇನ್ನೊಂದು ವಿಚಾರದಲ್ಲಿ ನಾನು ಮತ್ತು ಗೌಡ್ರು ಬರ್ತೀವಿ. ಎಲ್ಲರಿಗೂ ಕೂಡ ಇವತ್ತಿನ ದಿನ ಒಳ್ಳೆಯದಾಗಲಿ. ನಮಸ್ಕಾರ.